ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಜ್ಞಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಟ್ರೌಸರ್ ಪ್ಯಾಂಟ್ನ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಮೀಟರ್ ಕ್ಲಾತ್ನ ತೊಗೊಂಡಿದ್ದೀನಿ. ಎಮ್ ಸೈಜ್ ಅವ್ರಿಗೆ 2 ಮೀಟರ್ ಸಾಕಾಗುತ್ತೆ. ಲೆಂತ್ ಸ್ವಲ್ಪ ಲಾಂಗ್ ಬೇಕು ಅಂದರೆ 2.25-2.5 ಮೀಟರ್ ಬೇಕಾಗುತ್ತೆ. ನಾನಿಲ್ಲಿ 2 ಮೀಟರ್ ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ 4 ಫೋಲ್ಡ್ ಮಾಡಿದ್ದೀನಿ. ಓಪನ್ ಸೈಡ್ನ ನನ್ನ ಸೈಡ್ ಇಟ್ಕೊಂಡಿದ್ದೀನಿ, ಕ್ಲೋಸ್ ಸೈಡ್ನ ಅಪೋಸಿಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ 2 ಸೆಂಟಿಮೀಟರ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬೆಲ್ಟ್ ಪಾರ್ಟಿಗೆ ಬೇಕಾಗುತ್ತೆ. ಬೆಲ್ಟ್ಗೆ ಫೋಲ್ಡ್ ಮಾಡಿ ಎಲಾಸ್ಟಿಕ್ನ ಇನ್ಸರ್ಟ್ ಮಾಡ್ತೀವಲ್ಲ, ಸೊ ಆ ಪಾರ್ಟಿಗೆ 2 ಸೆಂಟಿಮೀಟರ್ನ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಫುಲ್ ಲೆಂತ್ ನಮಗೆ ಪ್ಯಾಂಟಿಂದು ಎಷ್ಟು ಉದ್ದ ಬೇಕು ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಲೆಂತ್ ಬಂದು 36 ಸೆಂಟಿಮೀಟರ್ ಇದೆ. 36 ಸೆಂಟಿಮೀಟರು ಪ್ಲಸ್ 2 ಫೋಲ್ಡಿಂಗಿಗೆ ಮಾರ್ಜಿನ್ ಬೇಕಾಗುತ್ತೆ. ಫೋಲ್ಡಿಂಗಿಗೆ 2 ಸೆಂಟಿಮೀಟರ್ನ ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಲೈನ್ನ, ಎರಡಕ್ಕೂ ಒಂದು ಲೈನ್ನ ಹಾಕ್ಕೊಳ್ಳೋಣ. ಇವಾಗ ವೇಸ್ಟ್ ಸೈಜ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸೊಂಟದ ಸುತ್ತಳತೆ ಎಷ್ಟಿದೆ ನೋಡಿಕೊಂಡು, ಹಿಪ್ ಮೆಜರ್ಮೆಂಟ್ ಎಷ್ಟಿದೆ ನೋಡಿಕೊಂಡು ಅದರಿಂದ 4ನ ಡಿವೈಡ್ ಮಾಡಿ ಅದೆಷ್ಟು ಬರುತ್ತೆ ನೋಡಿ, ಅದಕ್ಕೆ +2ನ ಮಾರ್ಜಿನ್ ತೊಗೊಂಡ್ರೆ ಬರೋದೇ ವೇಸ್ಟ್ ಲೆಂತ್. ಇಲ್ಲಿ 36/4 +2 ಮಾಡಿದ್ದೀನಿ, 11 ಬಂದಿದೆ. 11 ಸೆಂಟಿಮೀಟರ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ರಾಚ್ ಲೆಂತ್, ಆಸನದ ಸುತ್ತಳತೆನ ಮೆಜರ್ ಮಾಡೋಣ. ನಾನಿಲ್ಲಿ ಅದಕ್ಕೆ ಫಾರ್ಮುಲಾ ಬಂದು ನಿಮ್ಮದೇನು ಹಿಪ್ ಸೈಜ್ ಇರುತ್ತೆ, ನಂದು 36 ಹಿಪ್ ಸೈಜು /4ನ ಹಾಕಿ ಡಿವೈಡ್ ಮಾಡಿ ಅದಕ್ಕೆ +3ನ ಆ್ಯಡ್ ಮಾಡಿದ್ದೀನಿ. 12 ಸೆಂಟಿಮೀಟರ್ ಬಂದಿದೆ. 12 ಸೆಂಟಿಮೀಟರ್ನ ಮಾರ್ಕ್ ಮಾಡಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಶೇಪ್ ಬೇಕಲ್ವ, ಸೊ ಶೇಪಿಗೆ 3 ಸೆಂಟಿಮೀಟರ್ನ ಹಾಕಿದ್ದೀನಿ. ಸ್ವಲ್ಪ ಲೂಸ್ ಪ್ಯಾಂಟ್ ಆಗಿರೋದ್ರಿಂದ 3 ಸೆಂಟಿಮೀಟರ್ನ ಹಾಕ್ತಾಯಿದ್ದೀನಿ. ಬೋತ್ ಸೈಡ್ ಫ್ರಂಟ್ ಮತ್ತು ಬ್ಯಾಕು ಒಂದೇ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ, ನಾನು ಸಪ್ರೇಟು ಮೆಜರ್ ಮಾಡ್ತಾಯಿಲ್ಲ. ಹಾಗಾಗಿ 3 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. 3 ಸೆಂಟಿಮೀಟರ್ ಮಾರ್ಕ್ ಮಾಡಿ ಅದಕ್ಕೆ 1 ಸೆಂಟಿಮೀಟರ್ನ ಮಿಡಲಲ್ಲಿ 1 ಸೆಂಟಿಮೀಟರ್ನ ಮಾರ್ಕ್ ಮಾಡಿ ಅದಕ್ಕೆ ಒಂದು ಕಾರ್ವ್ ಶೇಪ್ನ ಕೊಡ್ತಾಯಿದ್ದೀನಿ. ಇಲ್ಲಿ ಬಾಟಮ್ಗೆ 9 ಸೆಂಟಿಮೀಟರ್ನ ಮಾರ್ಕ್ ಮಾಡಿಕೊಂಡು ಒಂದು ಲೈನ್, ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ರಾಚ್ ಲೆಂತಿಂದ ಬಾಟಮ್ವರೆಗೆ ಒಂದು ಮೆಜರ್ ಮಾಡಿಕೊಂಡು ಶೇಪ್ ಬರೋ ಹಾಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಶೇಪ್ ಯಾವ ಥರ ಶೇಪ್ ಬಂದಿದೆ ಹಾಗೆ ಶೇಪ್ ಹಾಕ್ಕೊಂಡು, ಇಷ್ಟೇ ಈ ಪ್ಯಾಂಟಿಂದು ಮೆಜರ್ಮೆಂಟು. ಇನ್ನು ಜಾಸ್ತಿ ಏನೂ ಇರಲ್ಲ. ಒಂದು ಸೈಡು ಸ್ಟಿಚ್ ಮಾಡಿದರೆ ಆಯಿತು, ಡಬಲ್ ಸೈಡು ಸ್ಟಿಚ್ ಮಾಡೋದು ಬೇಡ. ತುಂಬ ಈಸಿ ಇದೆ, ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸ್ಗೆ ಈ ಮೆಥಡು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮೆಜರ್ ಮಾಡಿರೋದನ್ನ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಏನು ಮೆಜರ್ ಮಾಡಿದ್ದೀವಿ ನೀಟಾಗಿ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಪ್ಯಾಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು.
ಒಂದು ಸೈಡ್ ಕಟ್ ಮಾಡಿರೋದ್ರಿಂದ ಒಂದು ಸೈಡ್ ಸ್ಟಿಚ್ ಮಾಡಿದರೆ ಆಯಿತು. ಕರೆಕ್ಟಾಗಿ ಆ ಶೇಪ್ನ ಕರೆಕ್ಟಾಗಿ ಇಟ್ಕೊಂಡು ಅದಕ್ಕೆ ಗುಂಪಿನನ್ನು ಹಾಕೊಳ್ಳೋದ್ರಿಂದ ಆಚೆ ಈಚೆ ಕ್ಲಾತ್ ಆಚೆ ಈಚೆ ಹೋಗಲ್ಲ. ಸೊ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಬಿಗಿನರ್ಸ್ ಆಗಿದ್ದರೆ ಗುಂಪಿನನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಈಗ 2 ಸೈಡ್ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಆದಮೇಲೆ ಗುಂಪಿನ ತೆಗೆದ್ಬಿಟ್ಟು ಕರೆಕ್ಟ್ ಪೊಸಿಷನಲ್ಲಿ ಪ್ಯಾಂಟನ್ನು ಇಟ್ಕೊಂಡು ಮಿಡಲಲ್ಲಿ ಮತ್ತೆ ಸ್ಟಿಚ್ ಹಾಕಬೇಕಾಗುತ್ತೆ. ಇವಾಗ ಮಧ್ಯದಲ್ಲಿ ಸ್ಟಿಚ್ ಹಾಕಿದ್ದೀನಿ. ಈಗ ನಾವು ಫೋಲ್ಡಿಂಗು 2 ಇಂಚ್ ಬಿಟ್ಟಿದ್ವಲ್ಲ, ಆ 2 ಇಂಚನ್ನ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ಹಾಗೆ ಮೇಲ್ಗಡೆ ಬೆಲ್ಟ್ ಪಾರ್ಟು ಅಷ್ಟೇ 2 ಇಂಚ್ ಸಪ್ರೇಟ್ 2 ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದನ್ನು ಹಾಗೆ 2 ಇಂಚ್ ಆಗಷ್ಟು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಗುತ್ತೆ. ಸ್ಟಿಚ್ ಆದಮೇಲೆ ಬೆಲ್ಟ್ ಪಾರ್ಟಿಂದು 1 ಇಂಚು 1 ಸೆಂಟಿಮೀಟರ್ ಅಷ್ಟು ಗ್ಯಾಪ್ನ ಕೊಡಬೇಕು. ಅದನ್ನ ಸ್ಟಿಚ್ ಮಾಡಿರಬಾರ್ದು. ಯಾಕೆಂದರೆ ಅದರಿಂದ ಎಲಾಸ್ಟಿಕ್ನ ನಾವು ಇನ್ಸರ್ಟ್ ಮಾಡಬೇಕು. ಅದಕ್ಕೋಸ್ಕರ ಎಲಾಸ್ಟಿಕ್ನ ಇನ್ಸರ್ಟ್ ಮಾಡಿ ಅದನ್ನು ಫುಲ್ ಕ್ಲೋಸ್ ಮಾಡಬೇಕು. ಈಗ ಫುಲ್ ಪ್ಯಾಂಟ್ ರೆಡಿಯಾಗಿದೆ. ಇಷ್ಟೇ ಇದು. ಇದ್ರ ಮೇಲೆ ಒಂದು ಅಯನ್ ಮಾಡಿದ್ರೆ ಪ್ಯಾಂಟು ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.